7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಪುಟ ಸಂಖ್ಯೆ 139 ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 3. ಮುಂದಿನ ಚಿತ್ರಗಳಲ್ಲಿ x ಮತ್ತು y ಯಾವ ಕೋನಗಳನ್ನು ಸೂಚಿಸುತ್ತವೆ? ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ x ಮತ್ತು y ಯ ಬೆಲೆಗಳನ್ನು ಕಂಡುಹಿಡಿಯಬೇಕು. ಮೊದಲಿಗೆ ನಾವು ಮೊದಲನೇ ಚಿತ್ರವನ್ನು ನೋಡುವ. ಈ ಮೊದಲನೇ ಚಿತ್ರದಲ್ಲಿ ನಾವು 2 ಬೆಲೆಗಳನ್ನು ಕಂಡುಹಿಡಿಯಬೇಕಾಗ್ತದೆ. ಒಂದು x ಹಾಗೆ ಇನ್ನೊಂದು y. ಇದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂತ ನೋಡುವ. ಈ ಚಿತ್ರವನ್ನು ನೀವು ಗಮನಿಸಿದ್ರೆ ಇಲ್ಲಿ ಮೊದಲಿಗೆ ನಾವು ಕೊಟ್ಟಿರುವಂತ ರೇಖೆಗಳನ್ನು ಹೆಸರಿಸುವ. ಈ ಮೊದಲನೇ ಚಿತ್ರದಲ್ಲಿ ಇದನ್ನ L ಅಂತ ತೆಗೆದುಕೊಳ್ತಾ ಇದ್ದೇನೆ ರೇಖೆಯನ್ನ. ಹಾಗೆ ಈ ರೇಖೆಯನ್ನ M ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿರುವಂತ ಛೇದಕ ರೇಖೆಯನ್ನ P ಅಂತ, ಇಲ್ಲಿರುವಂತ ಛೇದಕ ರೇಖೆಯನ್ನ Q ಅಂತ ತೆಗೆದುಕೊಳ್ಳುವ. ನಂತರ ಈಗ ಮೊದಲಿಗೆ ನಾವು x ನ ಬೆಲೆಯನ್ನ ಕಂಡುಹಿಡಿಯುವ. x ನ ಬೆಲೆಯನ್ನ ಕಂಡುಹಿಡಿಯಬೇಕಾದ್ರೆ ನಮ್ಗೆ ಇಲ್ಲಿ ಇರುವಂತ ಬೇರೆ ಕೋನಗಳು ಗೊತ್ತಿರಬೇಕು. ಇಲ್ಲಿ ನಮ್ಗೆ ಮೊದಲೇ ಕೊಟ್ಟಿದ್ದಾರೆ ಈ ಕೋನ, ಅಂದ್ರೆ ಈ ಕೋನ 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಇಲ್ಲಿರುವಂತ ಈ ಕೋನವನ್ನ ಕಂಡುಹಿಡಿಯುವ. ಹಾಗಾಗಿ ಈ ಕೋನವನ್ನ ಕೋನ ಎ ಅಂತ ತೆಗೆದುಕೊಳ್ತಾ ಇದ್ದೇನೆ. ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಈ ಚಿತ್ರ ಯಾವ ರೀತಿಯಲ್ಲಿದೆ? ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ P ಎನ್ನುವಂಥದ್ದು ಛೇದಕವಾಗಿದೆ. ಹಾಗೆ ಈ P ಎನ್ನುವಂತ ಛೇದಕವು 2 ರೇಖೆಗಳನ್ನ ಛೇದಿಸ್ತಾ ಇದೆ. ಯಾವ ರೇಖೆಗಳನ್ನ? L ಮತ್ತೆ M ರೇಖೆಗಳನ್ನ ಛೇದಿಸ್ತಾ ಇದೆ. ಇಲ್ಲಿ 2 ಸಮಾಂತರವಾಗಿರುವಂತ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಸಮವಾಗಿರ್ತದೆ. ಅಂದ್ರೆ ಈ ಕೋನವು ಈ ಕೋನಕ್ಕೆ ಸಮವಾಗಿರ್ತದೆ. ಚಿತ್ರ ನಿಮ್ಗೆ ಈ ರೀತಿಯಲ್ಲಿ ಸಿಗ್ತದೆ. ಇಲ್ಲಿ L ಇದೆ, ಹಾಗೆ ಇಲ್ಲಿ M ಇದೆ, ಇಲ್ಲಿ P ಎನ್ನುವಂತ ರೇಖೆ ಛೇದಿಸ್ತಾ ಇದೆ. ಈ ಕೋನ ನಮ್ಗೆ ಮೊದಲೇ ಕೊಟ್ಟಿದ್ದಾರೆ ಚಿತ್ರದಲ್ಲಿ, ಎಷ್ಟು 90 ಡಿಗ್ರಿ ಅಂತ ಹೇಳಿ. ಈ ಕೋನ ಮತ್ತೆ ಇಲ್ಲಿರುವಂತ ಈ ಕೋನ ಒಂದಕ್ಕೊಂದು ಸಮವಾಗಿರ್ತದೆ. ಇಲ್ಲಿ ನಮ್ಗೆ ಇದು 90 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ಈ ಕೋನ ಕೂಡ ನಾವು ಎಷ್ಟು ಅಂತ ಹೇಳ್ಬೋದು? ಇದು ಕೂಡ 90 ಡಿಗ್ರಿ ಅಂತ ಹೇಳ್ಬೋದು. ಈ 90 ಡಿಗ್ರಿ ಇರುವ ಕೋನವು 2 ಕೋನಗಳಿಂದ ಉಂಟಾಗಿದೆ. ಯಾವುದೆಲ್ಲ ಕೋನ? ಒಂದು 65 ಡಿಗ್ರಿ ಇರುವಂತ ಕೋನ, ಇನ್ನೊಂದು ನಾವು ಈಗಾಗಲೇ ಕೊಟ್ಟಿರುವಂತ ಹೆಸರು ಎ ಎನ್ನುವಂತ ಕೋನ. ಹಾಗಾಗಿ ನಾವಿಲ್ಲಿ ಬರೀಬಹುದು ಕೋನ ಎ ಪ್ಲಸ್ 65 ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದು ಕೋನ ಎ ಅನ್ನ ಮೊದಲಿಗೆ ಕಂಡುಹಿಡಿಯುವ. ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವುದೆಲ್ಲ ಲೈನ್ಸ್ ಗಳನ್ನ ತೆಗೆದುಕೊಳ್ಬೇಕು? ಎಲ್ ಹಾಗೆ ಎಂ ಹಾಗೆ ಪಿ ಛೇದಕವನ್ನ ತೆಗೆದುಕೊಳ್ಬೇಕು. ಅದನ್ನ ಬರಿತಾ ಹೋಗುವ ಒಂದೊಂದಾಗಿ. ಇಲ್ಲಿ ಬರಿತಾ ಇದ್ದೇನೆ ಎಲ್ ಸಮಾನಾಂತರ ಎಂ, ಹಾಗೆ ಮತ್ತು ನಾವು ಯಾವ ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇವೆ? ಛೇದಕ ರೇಖೆ ಪಿ ಛೇದಕ ರೇಖೆಯನ್ನ ತೆಗೆದುಕೊಳ್ತಾ ಇದ್ದೇವೆ. ಪಿ ಎನ್ನುವಂಥದ್ದು ಏನಾಗಿದೆ? ಛೇದಕ ರೇಖೆ ಆಗಿದೆ. ನಂತರ ಇಲ್ಲಿ ಯಾವುದೆಲ್ಲ ಕೋನಗಳು ಸಮವಾಗಿರ್ತದೆ? ನಾವು ಈಗಾಗಲೇ ನೋಡಿದ್ದೇವೆ, ನಮಗೆ ಕೊಟ್ಟಿರುವಂತ ಕೋನ 90 ಡಿಗ್ರಿ ಕೋನವು ಈ ಕೋನಕ್ಕೆ ಸಮವಾಗಿದೆ ಅಂತೇಳಿ. ಇಲ್ಲಿರುವಂತ ಈ ಕೋನ ಇದಕ್ಕೆ ಸಮವಾಗಿದೆ, ಈ ಚಿತ್ರದಲ್ಲಿ ಈ ಕೋನ ಇದಕ್ಕೆ ಸಮವಾಗಿದೆ. ಹಾಗಾಗಿ ನಾವಿಲ್ಲಿ ಬರೀಬಹುದು ಕೋನ ಎ ಪ್ಲಸ್ 65 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ ಆಗಿದೆ. ಇದಕ್ಕೆ ರೀಸನ್ ಏನು? ಇದಕ್ಕೆ ರೀಸನ್ ಏನಂದ್ರೆ ಅನುರೂಪ ಕೋನಗಳು. ಮೇಲ್ಗಡೆ ಇರುವಂತ ಕೋನವು 90 ಡಿಗ್ರಿ ಆಗಿದೆ ಅಂತ ಮೊದಲೇ ನಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇವುಗಳು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇಲ್ಲಿ ನಾವು ಎ ಯ ಬೆಲೆಯನ್ನ ಕಂಡುಹಿಡಿಯುವ. 90 ಡಿಗ್ರಿ ಮೈನಸ್ 65 ಡಿಗ್ರಿ. ಇಲ್ಲಿ ನಮಗೆ ಸಿಗ್ತಾ ಇದೆ ಕೋನ ಎ ಇಸ್ ಈಕ್ವಲ್ ಟು 25 ಡಿಗ್ರಿ. ಈಗ ಕೋನ ಎ ನಮಗೆ ಸಿಕ್ಕಿದೆ. ನಂತರ ನಾವು ಇಲ್ಲಿ ಕೋನ ಎಕ್ಸ್ ಅನ್ನ ಕಂಡುಹಿಡಿಬಹುದು. ಹೇಗೆ ಅಂದ್ರೆ, ನೀವು ಚಿತ್ರವನ್ನ ಗಮನಿಸಿ. ಈಗ ನಾನು ಗ್ರೀನ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇರುವಂತ ಗೆರೆ ಮತ್ತೆ ಈ 2 ಗೆರೆಗಳನ್ನ ನೀವು ಗಮನಿಸಿದ್ರೆ ಇಲ್ಲಿ ಕೋನ ಎ ಮತ್ತೆ ಕೋನ ಎಕ್ಸ್ ಯಾವ ರೀತಿಯ ಕೋನಗಳಾಗಿವೆ? ಇವುಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಆದ್ರಿಂದ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರುತ್ತದೆ. ನಾವಿಲ್ಲಿ ಬರೀಬಹುದು ಕೋನ ಎಕ್ಸ್ ಇಸ್ ಈಕ್ವಲ್ ಟು ಕೋನ ಎ. ಇದಕ್ಕೆ ರೀಸನ್ ಏನಂದ್ರೆ ಶೃಂಗಾಭಿಮುಖ ಕೋನಗಳು. ಈ ಕೋನಗಳು ಸಮವಾಗಿರೋದ್ರಿಂದ ನಾವೀಗ ಏನು ಹೇಳ್ಬೋದು? ಕೋನ ಎಕ್ಸ್ ಎಷ್ಟು ಅಂತ ಹೇಳ್ಬೋದು? ಕೋನ ಎಕ್ಸ್ ಎನ್ನುವಂಥದ್ದು ಕೂಡ 25 ಡಿಗ್ರಿ ಅಂತ ಹೇಳ್ಬೋದು. ಕೋನ ಎಕ್ಸ್ ಇಸ್ ಈಕ್ವಲ್ ಟು 25 ಡಿಗ್ರಿ. ಈಗ ನಮಗೆ ಒಂದು ಕೋನ ಸಿಕ್ಕಿದೆ. ಯಾವ ಕೋನ? ಕೋನ ಎಕ್ಸ್ ಸಿಕ್ಕಿದೆ. ಕೋನ ಎಕ್ಸ್ ಎಷ್ಟು? 25 ಡಿಗ್ರಿ ಅಂತ ಸಿಕ್ಕಿದೆ. ನಂತರ
ನಾವಿಲ್ಲಿ ಕಂಡುಹಿಡಲಿಕ್ಕಿರುವಂಥದ್ದು ಯಾವುದು? ಕೋನ ವೈ ಅನ್ನ ಕಂಡುಹಿಡಿಬೇಕು. ಸೊ ಕೋನ ವೈ ಅನ್ನ ಕಂಡುಹಿಡಿಬೇಕಾದ್ರೆ ನೀವಿಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಎಲ್ ಮತ್ತೆ ಎಂ ಗೆರೆಗಳನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಕ್ಯೂ ಛೇದಕವನ್ನ ತೆಗೆದುಕೊಳ್ಬೇಕು. ಅಂದ್ರೆ ಇಲ್ಲಿ ತೆಗೆದುಕೊಳ್ಳುವಾಗ ಈ ರೀತಿ ಎಲ್ ಎನ್ನುವಂಥ ಗೆರೆಯನ್ನು ತೆಗೆದುಕೊಳ್ಬೇಕು ಒಂದು, ಇನ್ನೊಂದು ಎಂ ಎನ್ನುವಂಥ ಗೆರೆ, ಹಾಗೆ ಇದಕ್ಕೆ ಛೇದಕವಾಗಿ ನೀವು ಈ ಕ್ಯೂ ಗೆರೆಯನ್ನ ತೆಗೆದುಕೊಳ್ಬೇಕು. ಈ ರೀತಿ ತೆಗೆದುಕೊಂಡಾಗ ಈ ಕ್ಯೂ ಗೆರೆಯನ್ನ ಛೇದಕವಾಗಿ ತೆಗೆದುಕೊಂಡಾಗ ಇಲ್ಲಿ ನೀವು ಗಮನಿಸಬಹುದು ಎರಡು ಕೋನಗಳು ಉಂಟಾಗ್ತದೆ. ಯಾವ ರೀತಿ ಕೋನ? ಈ ರೀತಿ ಇಲ್ಲಿ ಎಲ್ ಇದೆ, ಇಲ್ಲಿ ಎಂ ಇದೆ, ಹಾಗೆ ಇಲ್ಲಿ ಕ್ಯೂ ಎನ್ನುವಂತ ಛೇದಕ ಇದೆ. ಇಲ್ಲಿ ಇರುವಂತ ಈ ಕೋನ ವೈ ಅಂತ ಇದೆ, ಹಾಗೆ ಈ ಕೋನ ಯಾವುದು? ಎ ಆಗಿದೆ. ಈ ಎರಡು ಕೋನಗಳ ಮೊತ್ತ ಎಷ್ಟಾಗಿರ್ತದೆ? ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಯಾಕೆ ಅಂದ್ರೆ ಇವುಗಳು ಛೇದಕದ ಒಂದೇ ಬದಿಯಲ್ಲಿರುವಂತ ಕೋನಗಳು, ಕೋನ ವೈ ಮತ್ತೆ ಕೋನ ಎ. ಆದ್ರಿಂದ ನಾವು ಆ ಗುಣವನ್ನ ಉಪಯೋಗಿಸಿ ಇಲ್ಲಿ ಕೋನ ವೈ ಅನ್ನ ಕಂಡುಹಿಡಿಬಹುದು. ಯಾಕೆ ಅಂದ್ರೆ ನಮ್ಗೆ ಕೋನ ಎ ಆಲ್ರೆಡಿ ಗೊತ್ತಿದೆ, ಕೋನ ಎ 25 ಡಿಗ್ರಿ ಅಂತೇಳಿ. ಅದರಿಂದಾಗಿ ನಾವು ಕೋನ ವೈ ಅನ್ನ ಕಂಡುಹಿಡಲಿಕ್ಕೆ ಆಗ್ತದೆ. ಸೊ ಈಗ ಎರಡನೇ ಮೆಥಡ್ ಅಲ್ಲಿ ಕೋನ ವೈ ಅನ್ನ ಕಂಡುಹಿಡಲಿಕ್ಕೆ ನೀವು ಯಾವುದನ್ನೆಲ್ಲ ತೆಗೆದುಕೊಳ್ಬೇಕು? ಎಲ್ ಸಮಾನಾಂತರ ಎಂ ರೇಖೆಗಳನ್ನು ತೆಗೆದುಕೊಳ್ಬೇಕು. ಮತ್ತೆ ಯಾವ ಛೇದಕವನ್ನ ತೆಗೆದುಕೊಳ್ಬೇಕು? ಈಗ ಕ್ಯೂ ಛೇದಕವನ್ನ ತೆಗೆದುಕೊಳ್ಬೇಕು. ಸೊ ಈ ಕ್ಯೂ ಛೇದಕ ರೇಖೆಯನ್ನು ತೆಗೆದುಕೊಂಡಾಗ ಇಲ್ಲಿ ಎರಡು ರೀತಿಯ ಕೋನಗಳು ಉಂಟಾಗ್ತದೆ. ಒಂದು ಕೋನ ಯಾವುದು? ಯಾವ ರೀತಿಯಲ್ಲಿ ಕೋನಗಳು ಉಂಟಾಗ್ತದೆ? ಈ ರೀತಿಯ ಎರಡು ಗೆರೆಗಳಿವೆ, ಎಲ್ ಮತ್ತೆ ಎಂ. ಹಾಗೆ ಛೇದಕ ಕ್ಯೂ ಅನ್ನು ತೆಗೆದುಕೊಳ್ತಾ ಇದ್ದೀರಾ. ಇಲ್ಲಿ ವೈ ಇದೆ, ಹಾಗೆ ಇಲ್ಲಿ ಎ ಇದೆ. ಈ ಎರಡು ಕೋನಗಳನ್ನ ಕೂಡಿಸಿದಾಗ ಮೊತ್ತ ಎಷ್ಟಿರ್ತದೆ? 180 ಡಿಗ್ರಿ ಇರ್ತದೆ. ಆದ್ರಿಂದ ನಾವಿಲ್ಲಿ ಬರೀಬಹುದು ಕೋನ ಎ ಪ್ಲಸ್ ಕೋನ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ನೀವು ರೀಸನ್ ಅನ್ನ ಬರೀಬೇಕು. ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ. ನಂತರ ಕೋನ ಎ ನಮಗೆ ಗೊತ್ತಿದೆ ಎಷ್ಟು? ಕೋನ ಎ 25 ಡಿಗ್ರಿ. ಹಾಗಾಗಿ ಕೋನ ಎಯ ಜಾಗದಲ್ಲಿ 25 ಡಿಗ್ರಿಯನ್ನ ಹಾಕುವ. ಸೊ 25 ಡಿಗ್ರಿ ಪ್ಲಸ್ ಕೋನ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 25 ಡಿಗ್ರಿ. ಸೊ ಕೋನ ವೈ ಇಸ್ ಈಕ್ವಲ್ ಟು 155 ಡಿಗ್ರಿ ಅಂತ ನಮ್ಗೆ ಉತ್ತರ ಸಿಗ್ತಾ ಇದೆ. ಸೊ ನಾವೀಗ ಎರಡು ಕೋನಗಳನ್ನು ಕಂಡುಹಿಡಿದಿದ್ದೇವೆ. ಒಂದು ಯಾವುದು? ಒಂದು ಕೋನ ಎಕ್ಸ್ 25 ಡಿಗ್ರಿ, ಹಾಗೆ ಕೋನ ವೈ ಇಸ್ ಈಕ್ವಲ್ ಟು 155 ಡಿಗ್ರಿ. ನಂತರ ನಾವು ಎರಡನೇ ಚಿತ್ರದಲ್ಲಿರುವಂತಹ ಬೆಲೆಯನ್ನು, ಎಕ್ಸಿನ ಬೆಲೆಯನ್ನ ಕಂಡುಹಿಡಿಯೋಣ. ಇಲ್ಲಿ ಎರಡನೇ ಚಿತ್ರವನ್ನ ಮೊದಲಿಗೆ ಹೆಸರಿಸೋಣ. ಈ ಚಿತ್ರವನ್ನ ಇಲ್ಲಿ ಈ ರೇಖೆಯನ್ನ ಎಲ್ ಅಂತ ಹೆಸರಿಸ್ತಾ ಇದ್ದೇನೆ, ಇದನ್ನ ಎಂ ಅಂತ ಹೆಸರಿಸ್ತೇನೆ. ಹಾಗೆ ಈ ಮೊದಲ ರೇಖೆಯನ್ನ ಛೇದಕವನ್ನ ಪಿ, ಇದನ್ನ ಕ್ಯೂ ಅಂತ ಹೆಸರಿಸುವ. ಸೊ ಮೊದಲಿಗೆ ನಾವಿಲ್ಲಿ ಎಲ್ ಮತ್ತೆ ಎಂ ಸಮಾಂತರವಾಗಿರುವಂತ ರೇಖೆಗಳನ್ನು ತೆಗೆದುಕೊಳ್ಳುವ, ಎಲ್ ಮತ್ತೆ ಎಂ. ಹಾಗೆ ನಂತರ ಇಲ್ಲಿ ಕ್ಯೂ ಛೇದಕವನ್ನ ತೆಗೆದುಕೊಳ್ಳುವ. ಕ್ಯೂ ಛೇದಕವನ್ನ ತೆಗೆದುಕೊಂಡ್ರೆ ನಮಗೆ ಈ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ? ಚಿತ್ರದಲ್ಲಿ ಕೊಟ್ಟಿದ್ದಾರೆ 53 ಡಿಗ್ರಿ ಅಂತ. ಆಗ ಈ ಕೋನ ಕೂಡ ಏನಾಗ್ತದೆ? ಇದು ಕೂಡ 53 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಇವುಗಳು ಅನುರೂಪ ಕೋನಗಳು. ಸೊ ಆದ್ರಿಂದ ಮೊದಲಿಗೆ ನಾವಿಲ್ಲಿ ಕಂಡುಹಿಡಿತಾ ಇದ್ದೇವೆ ಈ ಕೋನವನ್ನ. ಸೊ ಇದನ್ನ ಎ ಅಂತ ತೆಗೆದುಕೊಳ್ಳುವ. ಸೊ ಇದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿತಾ ಇದ್ದೇವೆ ಅಂದ್ರೆ, ಮೊದಲಿಗೆ ನಾನಿಲ್ಲಿ ಎಲ್ ಗೆರೆಯನ್ನ ಮಾತ್ರ ತೆಗೆದುಕೊಳ್ತಾ ಇದ್ದೇನೆ, ಹಾಗೆ ಎಂ ಗೆರೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಎರಡು ಗೆರೆಗಳು ಒಂದಕ್ಕೊಂದು ಸಮಾಂತರವಾಗಿದೆ. ನಂತರ ಇಲ್ಲಿ ಛೇದಕವಾಗಿ ಕ್ಯೂ ಛೇದಕವನ್ನ ತೆಗೆದುಕೊಳ್ತೇನೆ. ಈ ರೀತಿ ತೆಗೆದುಕೊಂಡಾಗ ಇಲ್ಲಿ ನೀವು ಗಮನಿಸಬಹುದು, ಈ ಕೋನ, ಇಲ್ಲಿ ಉಂಟಾಗಿರುವಂತ ಕೋನ ಎ ಮತ್ತೆ ಇಲ್ಲಿ ಕೊಟ್ಟಿರುವಂತ ಕೋನ 53 ಡಿಗ್ರಿ, ಇವುಗಳು ಯಾವ ರೀತಿಯ ಕೋನಗಳಾಗ್ತವೆ? ಅನುರೂಪ ಕೋನಗಳಾಗ್ತವೆ. ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ನಾವು 53 ಡಿಗ್ರಿ ಅಂತ ಬರೀಬಹುದು. ಸೊ ಮೊದಲಿಗೆ ಅದನ್ನ ಬರೀತೇನೆ. ಎಲ್ ಸಮಾನಾಂತರವಾಗಿದೆ ಎಂಗೆ, ಮತ್ತು ಇಲ್ಲಿ ಯಾವ ಛೇದಕ ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇವೆ? ಕ್ಯೂ ಎನ್ನುವಂತ ಛೇದಕ ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಈ ರೀತಿ ತೆಗೆದುಕೊಂಡಾಗ ನಮಗೆ ಅಲ್ಲಿ ಎರಡು ಅನುರೂಪ ಕೋನಗಳು ಸಿಗ್ತದೆ. ಆ ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ನಾವು 53 ಡಿಗ್ರಿ ಅಂತ ಹೇಳ್ಬೋದು. ಇದಕ್ಕೆ ಕಾರಣವನ್ನ ನೀವು ಬರೀಬೇಕು. ಕಾರಣ ಏನಂದ್ರೆ ಅನುರೂಪ ಕೋನಗಳು ಅಂತ ಕಾರಣವನ್ನ ಕೊಡಬೇಕು. ನಂತರ
ನೆಕ್ಸ್ಟ್ ನಾವು ಪಿ ಛೇದಕವನ್ನು ತೆಗೆದುಕೊಳ್ಳುವ. ಸೊ ಪಿ ಛೇದಕವನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಗೆರೆಗಳನ್ನು ಚೇಂಜ್ ಮಾಡುವ. ಸೊ ಇಲ್ಲಿ 2 ಗೆರೆಗಳನ್ನು ತೆಗೆದುಕೊಳ್ತೇನೆ. ಒಂದು ಗೆರೆ ಯಾವುದು? ಸಮಾಂತರವಾಗಿರುವಂಥ ಗೆರೆ ಎಲ್, ಇನ್ನೊಂದು ಸಮಾಂತರವಾಗಿರುವಂಥ ಗೆರೆ ಎಂ. ಇಲ್ಲಿ ಈಗ ನಾನು ಪಿ ಛೇದಕವನ್ನು ತೆಗೆದುಕೊಳ್ತೇನೆ. ಆಗ ನಾವು ಕ್ಯೂ ಛೇದಕವನ್ನು ತೆಗೆದುಕೊಂಡಿದ್ದೆವು, ಈಗ ಪಿ ಛೇದಕವನ್ನು ತೆಗೆದುಕೊಳ್ಳುವ. ಸೊ ಪಿ ಛೇದಕವನ್ನು ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ನಿಮಗೆ ಯಾವುದಾದ್ರೂ ಅನುರೂಪ ಕೋನಗಳು ಸಿಗ್ತಾ ಇದೆಯಾ? ನೀವಿಲ್ಲಿ ಗಮನಿಸಿ. ಸೊ ಇಲ್ಲಿ 2 ಅನುರೂಪ ಕೋನಗಳು ಸಿಗ್ತಾ ಇದೆ. ಯಾವ ರೀತಿಯಲ್ಲಿ? ಇಲ್ಲಿಗ ಛೇದಕ ಇದೆ, ಇಲ್ಲಿ ಛೇದಕ ಇದೆ, ಎಲ್ ಮತ್ತೆ ಎಂ. ಹಾಗೆ ಪಿ ಎನ್ನುವಂತ ಒಂದು ಎಲ್ ಮತ್ತೆ ಎಂ ಸಮಾಂತರವಾಗಿರುವಂತ ಗೆರೆಗಳು, ಪಿ ಎನ್ನುವಂತ ಛೇದಕ ಇದೆ. ಸೊ ಇಲ್ಲಿ ಇರುವಂತ ಈ 78 ಡಿಗ್ರಿ ಕೋನವು ಯಾವುದಕ್ಕೆ ಸಮವಾಗಿರ್ತದೆ? ಈ ಎಕ್ಸ್ ಮತ್ತೆ ಎಗೆ ಸಮವಾಗಿರ್ತದೆ. ಅಂದ್ರೆ ಇಲ್ಲಿ ಇರುವಂತ ಈ 78 ಡಿಗ್ರಿ ಕೋನವು ಈ ಕೋನಕ್ಕೆ ಸಮವಾಗಿರ್ತದೆ. ಇದು ಒಟ್ಟಾಗಿ ಸೇರಿ ಏನು? ಇದು ಮತ್ತೆ ಇದು, ಈ 2 ಅನುರೂಪ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಇದನ್ನ ನಾವು ಎಕ್ಸ್ ಪ್ಲಸ್ ಎ ಅಂತ ಹೇಳ್ಬೋದು. ಸೊ ಇಲ್ಲಿ ಇದು 78 ಡಿಗ್ರಿ ಇರೋದ್ರಿಂದ ಎಕ್ಸ್ ಪ್ಲಸ್ ಎ ಇಸ್ ಈಕ್ವಲ್ ಟು 78 ಡಿಗ್ರಿ ಅಂತ ನಾವಿಲ್ಲಿ ಬರೀಬಹುದು. ಸೊ ಆಗ ನಾವು ಇಲ್ಲಿ ಎಕ್ಸಿನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಸೊ ಎರಡನೇ ಕೇಸಲ್ಲಿ ನಾವು ಯಾವುದೆಲ್ಲ ಛೇದಕವನ್ನು ತೆಗೆದುಕೊಳ್ತಾ ಇದ್ದೇವೆ? ಇಲ್ಲಿ ಎರಡನೇ ಕೇಸಲ್ಲಿ ಎಲ್ ಸಮಾನಾಂತರ ಎಂ ಮತ್ತು ಪಿ ಛೇದಕವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಪಿ ಛೇದಕವನ್ನು ತೆಗೆದುಕೊಂಡಾಗ ಅಲ್ಲಿ ಕೂಡ ನಮಗೆ ಅನುರೂಪ ಕೋನಗಳು ಸಿಗ್ತದೆ. ಹೇಗೆ ಅನುರೂಪ ಕೋನಗಳು ಸಿಗ್ತದೆ? ಈ ರೀತಿ ಇದೆ ಗೆರೆ ಎಲ್ ಮತ್ತೆ ಎಂ. ಹಾಗೆ ಪಿ ಛೇದಕವನ್ನು ತೆಗೆದುಕೊಳ್ತೇನೆ. ಅದರ ಮಧ್ಯದಿಂದ ಇನ್ನೊಂದು ಗೆರೆ ಎಕ್ಸ್ ಇದೆ, ಇಲ್ಲಿ ಎ ಇದೆ. ಸೊ ಈ ಕೋನ ಎಷ್ಟು? 78 ಡಿಗ್ರಿ. ಸೊ ಇದಕ್ಕೆ ಅನುರೂಪವಾಗಿರುವಂಥದ್ದು ಯಾವ ಕೋನವಾಗಿದೆ? ಈ ಕೋನವಾಗಿದೆ. ಸೊ ಈ ಕೋನ ರೆಡ್ ಕಲರ್ ಅಲ್ಲಿ ಇರುವಂತ ಈ ಕೋನ ಎಕ್ಸ್ ಪ್ಲಸ್ ಎ ಆಗಿದೆ. ಸೊ ಎಕ್ಸ್ ಪ್ಲಸ್ ಎ ಇಸ್ ಈಕ್ವಲ್ ಟು 78 ಡಿಗ್ರಿ ಅಂತ ನಾವು ಬರೀಬಹುದು. ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ ಎಕ್ಸ್ ಪ್ಲಸ್ ಎ ಇಸ್ ಈಕ್ವಲ್ ಟು 78 ಡಿಗ್ರಿ. ಇದಕ್ಕೆ ನೀವು ಕಾರಣವನ್ನ ಬರೀಬೇಕು. ಪುನಃ ಕಾರಣ ಅದೇ, ಅನುರೂಪ ಕೋನಗಳು. ಯಾಕೆಂದ್ರೆ 2 ಗೆರೆಗಳು ಸಮಾಂತರವಾಗಿದೆ, ಹಾಗೆ ಒಂದು ಛೇದಕ ಅದನ್ನ ಛೇದಿಸ್ತಾ ಇದೆ, ಹಾಗಾಗಿ ಅನುರೂಪ ಕೋನಗಳು ಸಮವಾಗಿರ್ತದೆ. ನಂತರ ಎಕ್ಸ್ ಎಯ ಬೆಲೆ ಎಷ್ಟು? 53 ಡಿಗ್ರಿ ಇಸ್ ಈಕ್ವಲ್ ಟು 78. ಸೊ ಎಕ್ಸ್ ಇಸ್ ಈಕ್ವಲ್ ಟು 78 ಮೈನಸ್ 53 ಡಿಗ್ರಿ. ಸೊ ನಮ್ಗಿಲ್ಲಿ ಸಿಗ್ತಾ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಕಳೆದಾಗ 25 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಇದು ಎಕ್ಸಿನ ಬೆಲೆ. ಸೊ ಇಲ್ಲಿ ಈಗ ನಾವು ಎಕ್ಸಿನ ಬೆಲೆಯನ್ನು ಕಂಡುಹಿಡಿದಿದ್ದೇವೆ. ಎಕ್ಸಿನ ಬೆಲೆ ಎಷ್ಟು? 25 ಡಿಗ್ರಿ. ಈ ಎರಡನೇ ಚಿತ್ರದಲ್ಲಿ ನಾವು ಕೇವಲ ಎಕ್ಸಿನ ಬೆಲೆಯನ್ನು ಮಾತ್ರ ಕಂಡುಹಿಡಿಬೇಕಿತ್ತು. ಮೊದಲನೇ ಚಿತ್ರದಲ್ಲಿ ಎಕ್ಸ್ ಮತ್ತೆ ವೈ ಎರಡರ ಬೆಲೆಯನ್ನು ಕೂಡ ಕಂಡುಹಿಡಿಬೇಕು.